ಯಾವಾಗಲೂ ಒಂದು ಮನೆ ಅಂದಾಗ ಅದು ಸ್ವಲ್ಪ ವಿಶಾಲವಾಗಿರಬೇಕು ಅಂತ ನಿಯಮ. ಅದು ವಿಶಾಲವಾಗಿರೋದು ನಾವು ಚೆನ್ನಾಗಿ ವಾಸ ಮಾಡಲಿಕ್ಕೆ ಅನ್ನೋದು ಮುಖ್ಯ ಅಲ್ಲ. ವಾಸ್ತುವಿನ ಚಿಂತನೆಯನ್ನು ಹೇಳುವಾಗ ಯಜ್ಞಶಾಲೆಗಳಿಗೋಸ್ಕರ ಯಜಮಾನ ಇರಲಿಕ್ಕೆ ಒಂದು ಜಾಗಕ್ಕೆ ಅದರ ಜೊತೆಗೆ ಮನೆಯ ಚಿಂತನೆ ಇರುವುದು ಹೊರತು ಮುಖ್ಯವಾಗಿ ಭಗವಂತನ ಸೇವೆಯನ್ನು ಮಾಡಲಿಕ್ಕಿರುವ ಯಜ್ಞಶಾಲೆ ಇತ್ಯಾದಿ ಉಳಿದಂತೆ ದೊಡ್ಡ ಏನೇನು ದೈವಿ ಕರ್ತವ್ಯಗಳಿವೆಯೋ ಅದಕ್ಕೆ ಮೂಲಭೂತವಾಗಿ ರಚನೆಯಾದಂತಹ ಸಂಗತಿ. ಅದರ ಜೊತೆಗೆ ಅದಕ್ಕೆ ಯಜಮಾನ ಅಂತ, ಯಾರು ಯಾಗ ಮಾಡೋನು ಯಜಮಾನ. ಇವತ್ತು ಯಜಮಾನ ಅಂದರೆ ಅವನ ಹತ್ರ ಕೀ ಇದ್ದರೆ ಯಜಮಾನ, ಸೈನ್ ಅಥಾರಿಟಿ ಇದ್ದರೆ ಯಜಮಾನ ಅಂತ. ಶಬ್ದದ ಅರ್ಥ ಯಜಮಾನ ಅಂದರೆ ಅದಲ್ಲ. ಬದುಕನ್ನೇ ಯಜ್ಞವನ್ನಾಗಿ ಸ್ವೀಕರಿಸಿದಾಗ ಆ ಯಾಜಮಾನ್ಯ ಇದೆ, ಇಲ್ಲ ಅಂತಲ್ಲ. ಬಾಳೊಂದು ಬೇಳುವೆ, ಬೇಳುವೆ ಅಂದರೆ ಯಜ್ಞ ಅಂತ ಅರ್ಥ. ಕನ್ನಡದಲ್ಲೊಂದು ಶಬ್ದ ಬೇಳುವೆ ಅಂದರೆ ಯಜ್ಞ ಅಂತ ಅರ್ಥ. ಆ ಬೇಳುವೆ ಅನ್ನೋದು ಗೊತ್ತಿದ್ದರೆ ಅವನು ನಿಜವಾಗಿ ಯಜಮಾನ ಆಗ್ತಾನೆ. ಇಲ್ಲ ಅಂದರೆ ಏನು ಅಂದರೆ ನಮಗೆ ಅಧಿಕಾರ ಅವನ ಹತ್ರ ಇದೆ ಅಂತ ಅನ್ನುವ ಅರ್ಥದಲ್ಲಿ ಆ ಶಬ್ದವನ್ನು ಪ್ರಯೋಗಿಸಬೇಕಷ್ಟೇ ಹೊರತು ಯಜಮಾನ ಅಂದರೆ ಇಲ್ಲ. ಅಂದರೆ ಯಜಮಾನ ಶಬ್ದದ ಅರ್ಥ ಯಜ್ಞದಲ್ಲಿ ಪೂರ್ಣವಾದಂಥ ಹೊಣೆಗಾರಿಕೆಯನ್ನು ಹೊತ್ತವನು. ಹಾಗೆ ಹೊತ್ತವನಾಗಿ ಯಜ್ಞವನ್ನು ನಡೆಸುವುದಕ್ಕೆ ಸಿದ್ಧನಾಗಬೇಕು. ಇಲ್ಲಿ ಅಣ್ಣನಿಗೆ ಬೇಕಾದ ಮನೆಯನ್ನು ಕಟ್ಟಬೇಕು. ಮನೆ ಅಂತನ್ನುವಾಗ ಪರ್ಣಶಾಲೆಯನ್ನು ಕಟ್ಟಿದ್ದಾನೆ.